ಗುಜರಾತ್ನಲ್ಲಿ ಸಂಭವಿಸಿದ ವಿಮಾನ ದುರಂತದ ಎಫೆಕ್ಟ್ ಈಗ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೂ ತಟ್ಟಿದೆ. ದೇಶದಲ್ಲಿ ಪೈಲಟ್ಗಳಿಗೆ ಕೆಲವು ಕಟ್ಟುನಿಟ್ಟಿನ ನಿಯಮ ಜಾರಿಗೊಳಿಸಿದ್ದು, ಇದರಿಂದ ಇಂಡಿಗೋ ಸಂಸ್ಥೆಯಲ್ಲಿ ಪೈಲಟ್ಗಳ ಕೊರತೆ ಉಂಟಾಗಿದೆ. ಮೇ 1ರಿಂದ ಬೆಂಗಳೂರು ಮತ್ತು ಶಿವಮೊಗ್ಗ ಸಂಪರ್ಕ ಕಲ್ಪಿಸುತ್ತಿದ್ದ ಇಂಡಿಗೋ ವಿಮಾನ ಸಂಸ್ಥೆ ತನ್ನ ಹಾರಾಟ ನಿಲ್ಲಿಸುವುದಾಗಿ ತಿಳಿಸಿತ್ತು. ಸದ್ಯ ಈ ಬಗ್ಗೆ ಶಿವಮೊಗ್ಗ ಸಂಸದ BY ರಾಘವೇಂದ್ರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಇಂಡಿಗೋ ಸಂಸ್ಥೆಯ ಮನವೊಲಿಸುವ ಪ್ರಯತ್ನ ನಡೀತಾ ಇದೆ, ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ತೇವೆ, ಇಂಡಿಗೋ ಮುಖ್ಯಸ್ಥರ ಜೊತೆ ಮಾತನಾಡಿದ್ದೇನೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಬಂದಿದೆ ನಮ್ಮ ಏರ್ಪೋರ್ಟ್ ಅಥಾರಿಟಿಗೆ ಶಾರ್ಟೇಜ್ ಆಫ್ ಪೈಲಟ್ಸು, ಶಾರ್ಟೇಜ್ ಆಫ್ ಏರ್ಲೈನ್ಸು, ಸೊ ನಾವು ನಿಲ್ಲಿಸ್ತಾ ಇದ್ದೀವಿ ಅಂತೇಳಿ ಪತ್ರ ಬಂದಿದೆ. ನನಗೆಲ್ಲೋ ಒಂದು ಕಡೆ ವಿಶ್ವಾಸ ಇದೆ. ಮೊನ್ನೆ ಇಂಡಿಗೋ ಚೇರ್ಮನ್ ಜೊತೆಗೂ ಕೂಡ ಫೋನ್ ಮುಖಾಂತರ ಮಾತಾಡುವಂಥ ಪ್ರಯತ್ನ 2-3 ಬಾರಿ ಆಯಿತು. ಅವ್ರು ಹೊರದೇಶದಲ್ಲಿದ್ದರು, ಅದಾದ್ಮೇಲೆ ಫೋನಲ್ಲೂ ಕೂಡ ಸಿಕ್ಕಿದ್ರು. ಒಳ್ಳೆ ರೀತಿಯಂಥ ಪಾಸಿಟಿವ್ ಮಾತುಕತೆ ಆಗಿದೆ. ನಂಗೆ ವಿಶ್ವಾಸ ಇದೆ ಮೇಯಲ್ಲಿ ನಿಲ್ಲದ ರೀತಿಯಲ್ಲಿ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗಲಿಕ್ಕೆ ಮನವೊಲಿಸುವಂಥ ಪ್ರಯತ್ನ ಆಗ್ತದೆ. ಹಾಂ ಸರ್, ತುಂಬ ಒಳ್ಳೆ ರೀತಿಯಂಥ ಫುಟೇಜ್ ನಮ್ಮ ಈ ಶಿವಮೊಗ್ಗ ಏರ್ಪೋರ್ಟು ಬೆಂಗಳೂರಿಗೆ ಇದೆ ಸರ್, ತುಂಬ ಚೆನ್ನಾಗಿದೆ. ಇರಲಿ, ನಮಗೆ ಇನ್ನೂ 2 ಫ್ಲೈಟು ಕ್ಯಾಪಿಟಲ್ ಸಿಟಿಗೆ ಬೆಂಗಳೂರಿಗೆ ಬಂದರೆ ಏನು ತಪ್ಪೇನಿಲ್ಲ. ಮತ್ತು ಬೆಂಗಳೂರು ಶಿವಮೊಗ್ಗ ಓಡಾಡ್ತಿರೋದು ಯಾವುದೇ ಉಡಾನ್ ಕಾರ್ಯಕ್ರಮ ಅಲ್ಲ. ಇದು ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಇದ್ದಾಗ 2 ಕೋಟಿ ಒಂದು ವರ್ಷಕ್ಕೆ 50%ಗಿಂತ ಸೀಟು ಕಮ್ಮಿ ಆಯಿತು ಅಂದರೆ ಅದಕ್ಕೆ ಸಬ್ಸಿಡಿ ಹಣವನ್ನು ಪರ್ ಸೀಟ್ 500 ರೂಪೀಸ್ ಅಂತ ಈ ಥರ ಏನೊಂದು ಕಾರ್ಯಕ್ರಮ ಮಾಡಿದ್ರು. ಇದು ಉಡಾನ್ ಅಂಡರ್ನಲ್ಲಿ ಬರಲ್ಲ. ಆದರೆ ಇವತ್ತಿನ ಸರ್ಕಾರನೂ ಅದು ಕೊಡುವಂಥದ್ದು ಕಂಟಿನ್ಯೂ ಮಾಡಿದೆ. ಇಷ್ಟೆಲ್ಲ ಸಹಕಾರ ಕೊಟ್ಟು ಕೂಡ ಏರ್ಲೈನ್ಸ್ ಕೆಲವು ಈ ಥರ ಕಿರಿಕಿರಿ ಮಾಡ್ತಾ ಇರ್ತಾರೆ. ಆದಷ್ಟು ಮನವೊಲಿಸಿ, ಒಂದು ಕಡೆ ಮನವೊಲಿಸೋದು, ಇನ್ನೊಂದು ಕಡೆ ಇನ್ಫ್ಲೂಯೆನ್ಸು ಎರಡೂ ಬೇಕಾಗುತ್ತೆ ಸರ್. ಯಾವಾಗಲೂ ಕೂಡ ಉಡಾನಲ್ಲಿ ರಾಜ್ಯದ ರಾಜಧಾನಿಗಳಿಗೆ ಉಡಾನಲ್ಲಿ ಕಾರ್ಯಕ್ರಮ ಕೊಡಲ್ಲ ಸರ್. 2 ಟೈರ್ ಸಿಟೀಸಿಗೆ ಹೆಚ್ಚಿಗೆ ಬೇಕು ಅಂತ ಕೊಡ್ತಾರೆ. ಉದಾಹರಣೆಗೆ ಬೆಂಗಳೂರು ಒಂದು ಬಿಟ್ಟು ಇನ್ನು 5 ರೂಟು ಕೂಡ ಉಡಾನ್ ಅಂಡರಲ್ಲಿ ಬರುತ್ತೆ. ನಮ್ಮ ಶಿವಮೊಗ್ಗದ್ದು ರಾಜಧಾನಿಗೆ ಇಂಡಿಗೋ ಇಲ್ಲ ಅಂತ ಇನ್ನೊಂದು ಫ್ಲೈಟ್ ಬರುತ್ತೆ, ಬೇರೆ ಯಾವ್ದಾರು ಪ್ರೈವೇಟ್ ಫ್ಲೈಯರ್ಸ್ ಬರ್ತಾರೆ. ಹಾಗಾಗಿ ಇದನ್ನು ಉಡಾನಲ್ಲಿ ಸೇರಿಸಿಲ್ಲ. ಆದರೂ ಇಂಡಿಗೋ ಅವ್ರನ್ನ ಕನ್ವಿನ್ಸ್ ಮಾಡೋಂಥ